ಈ ಒಂದು ಐಲ್ಯಾಂಡ್ ಎಲ್ಲಿ ಕಂಡು ಬರುತ್ತೆ? ಶ್ರೀಲಂಕಾಗೆ ನಾವು 1974ನಲ್ಲಿ ಬಿಟ್ಕೊಟ್ಟಿವಿ ಅಂತ ನಾವು ಕಾಣ್ಬೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಇಂಡಿಯಾ ಮತ್ತು ಶ್ರೀಲಂಕಾವನ್ನು ಸಪ್ರೇಟ್ ಮಾಡ್ತಕ್ಕಂಥ ಈ ಒಂದು ಗಲ್ಫ್ ಆಫ್ ಮನ್ನಾರ್, ಇಲ್ಲಿ ಪಾಕ್ ಸ್ಟ್ರೇಟ್ ಏನಿದೆಯಲ್ಲ, ಈ ಒಂದು ಏರಿಯಾ ನಡಿನಲ್ಲಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಒಂದು ರೆಡ್ ಮಾರ್ಕ್ ಏನು ರೌಂಡ್ ಮಾಡಿದಾರಲ್ಲ, ಕಚತೀವ್ ಐಲ್ಯಾಂಡ್ ಇಲ್ಲಿ ಕಂಡು ಬರುತ್ತೆ. ಈ ಒಂದು ಐಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಯಾರು ಇರುವಂತಹ ಸಂದರ್ಭದಲ್ಲಿ 1974 ಅಂತಂದರೆ ಇಂದಿರಾ ಗಾಂಧಿಯವರ ಒಂದು ಅಧಿಕಾರಾವಧಿನಲ್ಲಿ ಬಿಟ್ಕೊಟ್ಟಿದ್ದಾರೆ ಅನ್ನೋದನ್ನು ಕಾಣ್ತಾ ಇದ್ದೀವಿ. ಇಲ್ಲಿ ಒಟ್ಟಾರೆಯಾಗಿ ಈ ಒಂದು ಐಲ್ಯಾಂಡ್ಗೆ ಸಂಬಂಧಪಟ್ಟಂತಹ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್, ಮ್ಯಾಪಿಂಗ್ನ ಆಧಾರದ ಮೇಲೆ ನಮಗೆ ಈ ಒಂದು ಐಲ್ಯಾಂಡ್ ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಭಾರತ ಹಾಗೂ ಶ್ರೀಲಂಕಾಗೆ ಸಂಬಂಧಪಟ್ಟಂತಹ ರಿಲೇಷನ್ನ ಎಂಫಸಿಸ್ ಮಾಡುವಂಥ ಸಂದರ್ಭದಲ್ಲಿ ಡಿಸ್ಪ್ಯೂಟೆಡ್ ಐಲ್ಯಾಂಡ್ಗೆ ಸಂಬಂಧಿಸಿದಂತೆ ನಾವು ಕನೆಕ್ಟ್ ಮಾಡ್ಬೋದು. ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಯಾವ ರೀತಿಯಾಗಿದೆ ಅಂತ ನಾವಿಲ್ಲಿ ಗಮನ ಹರಿಸೋದಾದರೆ, ಈ ಒಂದು ಏರಿಯಾ ನಡಿನಲ್ಲಿ ಸ್ಪೆಸಿಫಿಕಲಿ ಅನ್ಹ್ಯಾಬಿಟೆಡ್ ಏರಿಯಾ ಅಂತಲೇ ಹೇಳ್ಬೋದು. ಇದನ್ನ 285 ಎಕರ್ ಇರ್ತಕ್ಕಂಥ ಈ ಒಂದು ಐಲ್ಯಾಂಡ್ ನಡಿನಲ್ಲಿ ಎಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ಅಬ್ಸರ್ವ್ ಮಾಡೋದಾದರೆ, ನಾವು ಇಲ್ಲಿ ಮ್ಯಾಪ್ನ ಮುಖಾಂತರ ನೋಡಿರೋ ಪ್ರಕಾರ ಪಾಕ್ ಸ್ಟೇಟ್ ಮತ್ತು ಇಂಡಿಯಾ ಶ್ರೀಲಂಕಾದ ಮಧ್ಯೆ ಇದು ಕಂಡು ಬರುತ್ತೆ ಅನ್ನೋದನ್ನು ಕಾಣಬಹುದು. ರಾಮೇಶ್ವರಂ ಅನ್ನುವಂಥ ಒಂದು ಪ್ಲೇಸ್ ಇದೆಯಲ್ಲ, ಆ ಒಂದು ಪ್ಲೇಸಿಂದ 14 ನಾಟಿಕಲ್ ಮೈಲ್ಸ್ ಅಷ್ಟು ಡಿಸ್ಟೆನ್ಸನ್ನು ನಾವು ಕವರ್ ಮಾಡ್ಬೋದು. ಜನರಲಿ ಅಷ್ಟು ಮಟ್ಟಿಗೆ ಇದು ಲೊಕೇಟ್ ಆಗಿದೆ ಭಾರತದಿಂದ ನಾವು ಕಂಪೇರ್ ಮಾಡೋದಾದರೆ. ಜನರಲಿ ಇದು 40 ನಾಟಿಕಲ್ ಮೈಲ್ಸ್ನ ಒಂದು ಡಿಸ್ಟೆನ್ಸ್ ನಡಿನಲ್ಲಿ ಲೊಕೇಟ್ ಆಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ಬೋದು.